ಪ್ರೆಸ್ ಬರೋ ಮುಂಚೆ ಮೊದಲು ಕ್ಲಿಯರ್ ಮಾಡಿ. ಓಕೆ ಸರ್. ಮರಿದ ಬ್ಲಡ್ ಸ್ಯಾಂಪಲ್ ತಗೊಳ್ಳಿ. ರೈಟ್ ಸರ್. ಹೋದ್ ಸರಿ ಎಲ್ಲೋ ಸತ್ತೋರ್ನ ತಗೊಂಬಂದು ಇಲ್ಲ ಹಾಕಿ ನಮ್ ತಲೆ ತಿಂದಿದ್ರು. ಇನ್ಸಿಡೆಂಟ್ ಟೈಮ್ 2 o'clock ಸರ್. ರಿಪೋರ್ಟಿಂಗ್ ಟೈಮ್ 3:15 ಸರ್. ಮತ್ತೆ ಟೀಮ್ಗೆ ಫೋನ್ ಮಾಡಿ. ಓಕೆ ಸರ್. ಬೇರೆ ಯಾವ್ದಾದ್ರು ಇಂಪ್ರೆಷನ್ ಇದೆ ನೋಡಿ. ಏನ್ ಶಿವ, ಏನಾದ್ರೂ ಸಿಕ್ತಾ? ವಾಲ್ ಮೇಲೆ ಯಾವ್ದು ಪ್ರಿಂಟ್ಸ್ ಇಲ್ಲ. ಇದ್ರ ಮೇಲಿಂದನೇ ಜಂಪ್ ಮಾಡಿರ್ಬೇಕು. ಬೇಗ ನಂಗೆ ರಿಪೋರ್ಟ್ ಕಳಿಸಿ. ಓಕೆ ಓಕೆ ಸರ್. ಸರ್ ನಮಸ್ಕಾರ. ಟೆರೆಸ್ ಯಾವಾಗ್ಲೂ ಓಪನ್ ಇರುತ್ತಾ? ಹೌದು ಸರ್, ಇಲ್ಲಿಂದನೇ ಬಿದ್ದಿರೋದು. ಬಿದ್ದಾಗ ಶಬ್ದ ಕೇಳಿಲ್ವಾ? ಇಲ್ಲ ಸರ್. ಇಷ್ಟು ದೊಡ್ಡ ಫ್ಲಾಟ್ ಅಲ್ಲಿ ಸಿಸಿಟಿವಿ ಏನೂ ಇಲ್ವಾ? ಮೇಂಟೆನೆನ್ಸ್ ಯಾರು ಸರಿಯಾಗಿ ಕೊಡೋದಿಲ್ಲ ಸರ್. ಸಂಬಳ ಕೊಟ್ಟೆ ಎಷ್ಟೋ ತಿಂಗಳಾಗಿದೆ. ಇನ್ ಸಿಸಿಟಿವಿ ಎಲ್ಲಿಂದ ಬರುತ್ತೆ ಸರ್? ಎಸ್ ಸರ್, ಸ್ಪಾಟ್ ಅಲ್ಲೇ ಇದೀನಿ ಸರ್. ಲೇಡಿ ಫಾಲ್ ಫ್ರಮ್ ಹೈಟ್ ಸರ್. ಮಾಡ್ತಾ ಇದೀನಿ ಸರ್. ಎನ್ಕ್ವೈರಿ ಮುಗಿಸಿ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇವ್ರ ಹತ್ರ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನೈಟ್ ಒಳಗೆ ನನ್ನ ಟೇಬಲ್ ಮೇಲೆ ಇಡಿ. ನಿಮ್ಮ ಹೆಸರೇನು? ಮುರಳೀಧರ ಸರ್. ಹಸ್ಬೆಂಡ್ ಇನ್ಫಾರ್ಮ್ ಮಾಡಾಯ್ತು, ಬರ್ತಾ ಇದಾರೆ ಸರ್. ಪಾಪ ಮಕ್ಕಳುಗಳೇ ಇಲ್ಲ. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. 8 ವರ್ಷ. ಈಗಷ್ಟೇ 8ನೇ ವರ್ಷ ಆಚರಿಸಿದ್ರಲ್ಲ. ಗಂಡ ಹೆಂಡ್ತಿದು ಸಂಬಂಧ ಹೇಗಿತ್ತು? ಚೆನ್ನಾಗೇ ಇದ್ರು ಸರ್. ಏನ್ ಚೆನ್ನಾಗಿದ್ರು. ನಿನ್ನೆ ರಾತ್ರಿ ಕೂಡ ದೊಡ್ಡ ಜಗಳ. ಶಬ್ದ ಜಾಸ್ತಿ ಇತ್ತು. ಯಾವಾಗ ನೋಡಿದ್ರು ಫೋನ್ ಇಟ್ಕೊಂಡಿರ್ತಾಳೆ. ಅದಕ್ಕೆ ಅವಳು ಗಂಡ ಬೈತಾ ಇರ್ತಾನೆ. ಅವಳು ವಾಟ್ಸಪ್ ಅಲ್ಲಿ ಒಂದೇ ಒಂದು ಗ್ರೂಪ್ ಅಲ್ಲಿ ಇರೋದು ಸರ್. ಆ ಗ್ರೂಪ್ ಹೆಸರು ಬಂದು ರಾಹು ಕಾಲ ಪೂಜೆ. ಸರ್, ಏಜ್ 28, ಮ್ಯಾರೇಜ್ ಅಬೌವ್ 7 years, ಮಕ್ಳಿನ್ನೂ ಆಗಿಲ್ಲ. ಆದ್ರೆ ಗಂಡ ಹೆಂಡತಿ ಮಧ್ಯೆ ನಿನ್ನೆ ರಾತ್ರಿ ಜಗಳ ಆಗಿದೆ. ಹೇಳ್ರಿ. ಮೋಟಿವ್ ಏನು ಗೊತ್ತಿಲ್ಲ ಸರ್. ಡೆತ್ ನೋಟ್ ಕೂಡ ಇಲ್ಲ. ಆದ್ರೆ ಮೊಬೈಲ್ ಮಾತ್ರ ಮಿಸ್ಸಿಂಗ್. ಆದ್ರೆ ಲಾಸ್ಟ್ ಅವರ್ ಇಲ್ಲೇ ತೋರಿಸಿದ್ದು. ಸರಿ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸ್ವಲ್ಪ ಶೇರ್ ಮಾಡಿ. ಸರ್, ಈವ್ನಿಂಗ್ ಪಬ್ಲಿಕ್ ವೆಲ್ಫೇರ್ ಮೀಟಿಂಗ್ ಇದೆ. ಸರಿ, ಅದನ್ನ ಮೊದಲು ನೋಡ್ಕೊಳ್ಳಿ. ಟಾರ್ಗೆಟ್ ಆಗಿಲ್ಲ ಅಂದ್ರೆ ಕಮಿಷನರ್ ಬೈತಾರ. SI ಅವ್ರನ್ನ ಹಾಸ್ಪಿಟ್ಲಿಗೆ ಕಳಿಸಿ. ಓಕೆ ಸರ್. ಎಷ್ಟೋ ಜನ ಪೊಲೀಸ್ ಸ್ಟೇಷನ್ ಮೆಟ್ಲತ್ತೋಕೆ ಇಷ್ಟಪಡಲ್ಲ. ನೀವು ಪೊಲೀಸ್ ಸ್ಟೇಷನ್ ಒಳಗೆ ಕಾಲ್ ಹಿಡ್ದಿರೋಷ್ಟು ಪೊಲೀಸ್ ಸ್ಟೇಷನ್ ಏನು ಕೆಟ್ಟಿಲ್ಲ. ನೀವು ನನ್ನ ಹುಡ್ಕೊಂಡ್ ಬರಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನೇ ನಿಮ್ಮನ್ನ ಹುಡ್ಕೊಂಡ್ ಬಂದೆ. 1 ಲಕ್ಷ ಜನ ಇರೋ ಒಂದು ಏರಿಯಾದಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಒಬ್ಬ ಇನ್ಸ್ಪೆಕ್ಟರ್, 4 ಜನ SI, ರೈಟರ್, ಹೆಡ್ ಕಾನ್ಸ್ಟೇಬಲ್ ಅಂತ ಒಂದು 40 ಜನ ಇರ್ತೀವಿ ನಾವು. ಇಲ್ಲಿ ಏನು ತಪ್ಪು ನಡಿಬಾರ್ದು ಅಂದ್ರೆ ಪೊಲೀಸ್ ಬಗ್ಗೆ ಜನರಿಗೆ ಅವೇರ್ನೆಸ್ ತುಂಬಾನೇ ಮುಖ್ಯ ಆಗುತ್ತೆ. ಈ ರೀತಿ ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ಈ ರೀತಿ ಒಂದು ಪಬ್ಲಿಕ್ ಅವೇರ್ನೆಸ್ ಮೀಟಿಂಗ್ ನ ನಾವು ರೆಗ್ಯುಲರ್ ಆಗಿ ಎಲ್ಲ ಏರಿಯಾದಲ್ಲಿ ಮಾಡ್ತೀವಿ. ಈಗ SI ಹೇಳಿದ ಬೇಸಿಕ್ ಸೇಫ್ಟಿ ಮೆಜರ್ಸ್ ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಏರಿಯಾದಲ್ಲಿ ನಡಿಬಹುದಾದ ಚಿಕ್ಕ ಚಿಕ್ಕ ಕ್ರೈಮ್ ನ ನೀವೇ ತಡಿಬಹುದು. ಮುಂಚೆಗಿಂತ ಇವಾಗೆಲ್ಲ ಒಂದಾಗಿದ್ದೀವಿ. ಆದ್ರೆ ಸಪರೇಟ್ ಆಗಿ ಬಾಳ್ಬೇಕು. ಅವಾಗೆಲ್ಲ ಪಕ್ಕದ ಮನೇಲಿ ಯಾರಿರ್ತಾರೆ ಅಂತ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಈಗ ನಮ್ಮ ಮನೇಲಿ ನಮ್ ಪಕ್ಕ ಯಾರಿರ್ತಾರೆ, ಏನ್ ನಡೆಯುತ್ತೆ ಅಂತ ಗೊತ್ತಾಗದೆ ಪೂರ್ತಿಯಾಗಿ ಸೆಲ್ ಫೋನ್ ಅಲ್ಲಿ ಮುಳುಗೋಗಿರ್ತೀವಿ. ನೋಡಿ ಆ ಹುಡುಗಿ ತರ. ನಾನ್ ಕೇಳ್ತಿದ್ದೆ ಸರ್. ಹಳ್ಳಿಯಲ್ಲಿ ಹೊಸದಾಗಿ ಒಂದ್ ತಲೆ ಕಂಡ್ರೆ ತಮ್ಮ ನೀನ್ ಯಾರ ಮನೆಗ್ ಬಂದಿದೀಯಾ ಅಂತ ಹೇಳಿ ಪೂರ್ತಿಯಾಗಿ ಅವ್ನ್ ಜಾತಕನೇ ತಿಳ್ಕೊತಾರೆ. ಆದ್ರೆ ನಮ್ಮ ಏರಿಯಾ ನೋಡಿ, ಮಾಡಿ ಮೇಲಿಂದ ಒಂದ್ ಹೆಂಗಸು ಕೆಳಗ್ ಬಿದ್ದು 1.5 ಗಂಟೆ ಆದ್ರೂ ಯಾರು ಕೂಡ ನೋಡಿರ್ಲಿಲ್ಲ. ಪಾಪ ಜೀವನೇ ಹೊರಟೋಯ್ತು. ಊಟಕ್ ಮಾತ್ರ ಆರ್ಗ್ಯಾನಿಕ್ ಫುಡ್ ಹುಡ್ಕೊಂಡು ಹೋಗ್ತೀರಾ. ನಮ್ಮ ಹ್ಯೂಮನ್ ರಿಲೇಶನ್ಶಿಪ್ ಆರ್ಗ್ಯಾನಿಕ್ ಆಗಿದ್ರೆ ಚೆನ್ನಾಗಿರುತ್ತೆ. ಊಟ ಅಂದಾಗ ನೆನಪು ಬಂತು ಸರ್. ಈಗಲೇ ಲೇಟ್ ಆಗಿದೆ. ಹೆಂಗೂ ಮನೇಲಿ ಊಟ ಸಿಗಲ್ಲ ಸರ್. ತಗೊಂಡ್ಬಂದ್ಬಿಡ್ತೇನೆ. ಅಣ್ಣ, ನನ್ಗೇನು ಹೊಟ್ಟೆ ಹಸಿತಾ ಇಲ್ಲ. ಹೋಗಿ, ನೀವ್ ಹೋಗಿ ತಂದ್ಕೊಳ್ಳಿ.